ನಮಸ್ಕಾರ ಕರ್ನಾಟಕ. ದರ್ಶನ್ 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 ಟಿವಿ ಚಾನೆಲ್ ಅಲ್ಲಿ ಇವತ್ತಂತೂ ಸಿಕ್ಕಾಪಟ್ಟೆ, ಇವತ್ತಲ್ಲ 70 ದಿವಸದಿಂದನೂ ಸಿಕ್ಕಾಪಟ್ಟೆ ಇದೇ ಸುದ್ದಿನೇ. ಅದ್ರಲ್ಲಂತೂ ಇವತ್ತು ಬೆಂಗಳೂರಿಂದ ಬಳ್ಳಾರಿವರೆಗೂ ಕರ್ಕೊಂಡು ಹೋಗಿದ್ದಾರೆ. ರೋಡಲ್ಲಿ ಎಷ್ಟು ಹಂಪ್ಸಿದೆ, ಎಷ್ಟು ಟೋಲ್ಗಳು ಬರ್ತವೆ, ಗಾಡಿ ಎಲ್ಲೇ ಸ್ಲೋ ಆಯ್ತು, ಗಾಡಿ ಎಷ್ಟು ಹೋಗ್ತಿವೆ, ಆ ಗಾಡಿ ಚಕ್ರ ಐತೆ, ಎಲ್ಲ ಕ್ಲಿಯರ್ ಕಟ್ ಆಗಿ ಮಾಧ್ಯಮದವ್ರು ತಿಳಿಸಿದ್ದಾರೆ. ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಈ ದರ್ಶನ್ ಅವರ ಕೈಗೆ ಕೋಳ ಹಾಕಿರೋ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕೋಳ ಹಾಕಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಯಾಕಪ್ಪ ಅಂದ್ರೆ, ಈ ಸಜಾದ ಕೈದಿಗಳಿಗೆ ಒಂದು 10-15 ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಈ ಒಂದು ಕೋಳನ ಹಾಕಿರ್ತಾರೆ. ಇವ್ರಿಗೆಲ್ಲ ಹಾಕಿಲ್ಲ, ಇದು ಸುಳ್ಳು ಸುದ್ದಿ. ಇದನ್ನ ಯಾರು ನಂಬಕ್ ಹೋಗ್ಬೇಡಿ. ಅದನ್ನ ತಿರ್ಗಾ ಚಾನಲ್ ಅವರೇ ಹೇಳ್ತಿದ್ದಾರೆ, ಒಂದ್ಸತಿ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಬಿಡಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವಾಗ ಬಳ್ಳಾರಿಗೆ ಹೋಗಿದ್ದಾರೆ, ಅಲ್ಲಿ ಅವ್ರ ಫ್ಯಾನ್ಸ್ ಎಲ್ಲ ನಿಂತಿದ್ದಾರೆ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಂದಿದ್ದಾರೆ, ಏನೋ ನೋಡ್ಬೇಕು ಅಂತ ಕುತೂಹಲ ಇರುತ್ತೆ, ಆದ್ರಿಂದ ನಿಂತಿರ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರು ಕಿರ್ಚಾಡ್ಕೊಂತಾರ, ಒದ್ದಾಡ್ಕೊಂತಾರ. ಪೊಲೀಸ್ ಅವರು ಅವ್ರ ಕೆಲಸನ ಅವ್ರು ಮಾಡ್ತಾರೆ, ಅವ್ರದ್ದು ಒಡೆದೋಡಿಸ್ಬೇಕು ಎಲ್ಲ ಅವ್ರ ಕೆಲಸ ಮಾಡ್ಕೊಂತಾರೆ. ನೀವು ಮೈಕನ್ನ ಅವ್ರ ಹತ್ರ ಹಿಡಿದ್ರೆ ಅವರು ಹೇಳೋದು ಒಂದೇ, ದರ್ಶನ್ನ ಹೊಗಳ್ತಾರೆ, ದರ್ಶನ್ಗೆ ಜೈ ಅಂತಾರೆ, ತಿರ್ಗಾ ಮಾಧ್ಯಮದವ್ರಿಗೆ ಅವ್ರು ಬೈತಾರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದೇ ಕ್ಲಾಶಸ್ಸು. ಅಭಿಮಾನಿಗಳ ಹತ್ರ ನೀವು ಹೋಗ್ಬೇಡಿ, ಅವರು ನಿಮ್ಮ ಹತ್ರ ಬರಲ್ಲ. ಇದು ಇಲ್ಲಿಗೆ ಸುಮ್ಮನೆ ಆಗ್ಬಿಟ್ರೆ ಬೆಟರ್ ಅಲ್ವಾ? ನೀವೇನಕ್ಕೆ ಹೋಗಿದ್ದೀರಾ ಅದನ್ನ ಆ ಕೆಲಸ ಮಾಡಿ. ಅವ್ರು ಏನಕ್ಕೆ ಬಂದಿದ್ದಾರೋ ನೋಡ್ತಾವೆ, ಹೋಯ್ತವೆ ಮನೆ ಕಡೆ. ಎಷ್ಟೊತ್ತು ಅಂತ ರೋಡಲ್ಲಿ ನಿಂತ್ಕೊಂತಾರೆ ಅವ್ರು. ಯಾಕೆ ಸುಮ್ಮನೆ ಕೆತ್ಕೋದು? ಇವೆಲ್ಲ ಸರಿ ಅನ್ಸಲ್ಲ. ಇದು ನನ್ನ ಒಂದು ಸಲಹೆ ಅಷ್ಟೇ. ನೀವು ಅಭಿಮಾನಿಗಳೇ ಆಗ್ಲಿ, ನೀವು ಏನು ಓವರ್ ಆಗೆಲ್ಲ ಮಾತಾಡೋಕೆ ಹೋಗ್ಬೇಡಿ. ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಪ್ರಜ್ಞೆ ಇರಲ್ಲ, ಏನೇನೋ ಹೇಳ್ತೀರಾ. ಇದೆಲ್ಲ ಬಿಟ್ಬಿಡಿ. ಅವ್ರು ಮೈಕ್ ಹಿಡಿಯಕ್ಕೆ ಬಂದ್ರೆ ಬಂದಿದ್ದೀವಿ ಸರ್, ನೋಡ್ತಿದ್ದೀವಿ, ಹೋಗ್ತೀವಿ, ಹೌದು ಅಭಿಮಾನಿ ನಾನು, ಅಷ್ಟೇ, ಮುಗ್ದೋಯ್ತು, ಮ್ಯಾಟ್ರ್ ಕ್ಲೋಸು. ಏನೇನೋ ಹೇಳಕ್ಕೆಲ್ಲ ಹೋಗ್ಬೇಡಿ. ಇದು ನನ್ನ ಸಲಹೆ ಅಷ್ಟೇ. ಮತ್ತೆ ಸ್ನೇಹಿತರೆ, ಈ ಕೋಳದ ಬಗ್ಗೆ ಕ್ಲಿಯಾರಿಟಿ ಒಂದು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.